ಮೂರನೇ ಸತತ ಥ್ರಿಲ್ಲರ್ ಓಜಿ ಸ್ಕ್ರಿಪ್ಟ್ ರೈಟರ್ ಏನಾದರೂ ಬ್ಯಾಕ್ ಆಗಿದ್ದಾರಾ? ಹಾಯ್ ಹಲೋ ನಮಸ್ಕಾರ, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್, ವಾಟ್ ಅ ಗೇಮ್. 33ಕ್ಕೆ 3 ವಿಕೆಟ್ ಹೋಗಿದ್ದಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಯಾರು ಚಾನ್ಸೇ ಕೊಟ್ಟಿರಲಿಲ್ಲ 200+ ಟಾರ್ಗೆಟ್ನ ಚೇಸ್ ಮಾಡ್ತಾರಂತ. ಬಟ್ ಚೇಸ್ ಮಾಡಿ ಫಿನಿಶ್ ಮಾಡಿಬಿಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಧರ್ಮಶಾಲದಲ್ಲಿ ವೆರಿ ಫಸ್ಟ್ ಟೈಮ್ 200+ ಚೇಸ್ ಆಗಿದೆ ಟಾರ್ಗೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ. ಒಂದೇನಂದ್ರೆ ನಾವು ಯೂಶಲಿ ಅಂತೀವಿ ಗುರು ಪವರ್ ಪ್ಲೇಲೆ ಮ್ಯಾಚ್ ಮುಗ್ದೋಗುತ್ತೆ ಅಂತ. ಬಟ್ ಇವತ್ತು ಕರೆಕ್ಟ್ ಉಲ್ಟಾ, ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಅಲ್ಲಿ ಪವರ್ ಪ್ಲೇ ಮ್ಯಾಚ್ ಅಲ್ಲೇ ಇರಲಿಲ್ಲ. ಅವರು ಮಿಡಲ್ ಓವರ್ಸ್ ಮತ್ತೆ ಫಿನಿಶಿಂಗ್ ಅಲ್ಲೇ ಕಮ್ ಬ್ಯಾಕ್ ಮಾಡಿ ಮ್ಯಾಚ್ ವಿನ್ ಆಗಿದ್ದಾರೆ. ಇನ್ನೊಂದು ಏನಂದ್ರೆ ಇಡೀ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಬೌಲಿಂಗೇ ಮಾಡಿಲ್ಲ. ಚಹಲ್ ಮತ್ತೆ ಅಕ್ಷರ್ ಪಟೇಲ್ ಅಂತ ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ರು, ಬೌಲಿಂಗ್ ಮಾಡೋಕ್ಕಾಗಿಲ್ಲ ಇವತ್ತು. ಇನ್ನೊಂದು ಸ್ಪೆಷಲ್ ಮೆನ್ಷನ್ ಟು ನಮ್ಮ ಅಕ್ಷರ್ ಪಟೇಲ್ ಮತ್ತೆ ಅರ್ಶ್ದೀಪ್ ಸಿಂಗ್, ಇಬ್ಬರಿಂದ ಕಮ್ ಬ್ಯಾಕ್ ಆಗಿದೆ. ಒಳ್ಳೆ ರಿದಮ್ ಅಲ್ಲಿ ಕಂಡ್ರು ಇವತ್ತು ಇಬ್ರು ಕೂಡ. ಅರ್ಶ್ದೀಪ್ ಸಿಂಗ್ ಕಡೆಯಿಂದ 5 ಎಕಾನಮಿಲಿ ಬೌಲಿಂಗ್ ಮಾಡಿದ್ರು, ಅಕ್ಷರ್ ಪಟೇಲ್ ಇಂದ ಕ್ರೂಷಿಯಲ್ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಬಂದಿದೆ. ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಏನೋ ವಿನ್ ಆದ್ರು, ಪಂಜಾಬ್ ಕಿಂಗ್ಸ್ ಕತೆ ಏನು ಗುರು, 4 ಕಾನ್ಸಿಕ್ಯೂಟಿವ್ ಡಿಫೀಟ್. ಇವಾಗ ಮೈನ್ ಪ್ರಾಬ್ಲಮ್ ಆಗಿದ್ದು ಪಂಜಾಬ್ ಕಿಂಗ್ಸ್ಗೆ ಏನಂದ್ರೆ ಅವ್ರದ್ದು ಬೌಲಿಂಗ್. ಲಾಸ್ಟ್ 6 ಮ್ಯಾಚ್ ನೀವು ನೋಡಿ, ಅದರಲ್ಲಿ 5 ಮ್ಯಾಚಲ್ಲಿ 200+ ಜಾಸ್ತಿ ರನ್ಸ್ ಕೊಡ್ತಾ ಇದ್ದಾರೆ. ಸೊ ಬೌಲಿಂಗ್ ಇವರಿಗೆ ತುಂಬಾನೇ ಕಾಟ ಕೊಡ್ತಿದೆ. ನೋಡ್ಬೇಕು ಯಾವ ತರ ಮ್ಯಾನೇಜ್ ಮಾಡ್ತಾರೆ ಇವಾಗ ಉಳಿದಿರೋ ರಿಮೈನಿಂಗ್ ಮ್ಯಾಚಸ್ ಅಲ್ಲಿ ಅಂತ. ಸೊ ಸ್ಟ್ರೈಟ್ ಅವೇ ಮ್ಯಾಚ್ಗೆ ಹೋಗೋದಾದ್ರೆ ಫಸ್ಟ್ಗೆ ಪಂಜಾಬ್ ಕಿಂಗ್ಸ್ ಅವರು ಬ್ಯಾಟಿಂಗ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಸ್ಟಾರ್ಟ್ ಸಿಗುತ್ತೆ. ಆಕ್ಚುಲಿ 2.4 ಓವರಿಗೆ 50 ರನ್ ಕಂಪ್ಲೀಟ್ ಮಾಡ್ತಾರೆ. ಪಂಜಾಬ್ ಕಿಂಗ್ಸ್ಗೆ IPL ನಲ್ಲಿ ಫಾಸ್ಟೆಸ್ಟ್ ಟೀಮ್ 50 ಅಂತಾರೆ ನೋಡಿ, ಅದು ಇವತ್ತು ಅವರಿಗೆ ಸಿಕ್ಬಿಡ್ತು. ಬಟ್ ಅಲ್ಲಿಂದ ಆಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಂದು ಒಳ್ಳೆ ಪುಲ್ ಬ್ಯಾಕ್ ಮಾಡ್ದಂಗೆ ಕಾಣ್ತಾ ಇತ್ತು. ಅಕೀಬ್ ನಬಿ ಕಡೆಯಿಂದ ಒಳ್ಳೆ ಸ್ಪೆಲ್ ಬಂತು, ಅಂದ್ರೆ ತುಂಬಾ ಇಂಪ್ರೆಸಿವ್ ಅಂತ ಅನಿಸ್ತು. ಈ ಕಡೆ ಪ್ರಿಯಾಂಶ್ ಆರ್ಯ ಕಡೆಯಿಂದ ಒಳ್ಳೆ ಹಿಟ್ಟಿಂಗ್ ಬಂತು, ಎಸ್ಪೆಷಲಿ ಅಗೇನ್ಸ್ಟ್ ಸ್ಟಾರ್ಕ್. ತುಂಬಾ ಚೆನ್ನಾಗಿ ಕ್ಲಾಸಿ ಡ್ರೈವ್ಸ್ ಎಲ್ಲ 6 ಎಲ್ಲ ಹೊಡಿತಾ ಇದ್ರು. 56 ರನ್ಸ್ ತುಂಬಾ ಚೆನ್ನಾಗಿ ಆಡ್ಕೊಟ್ರು. ಅವ್ರು ಔಟ್ ಆಗ್ತಾರೆ. ಬಟ್ ಪ್ರಭ್ಸಿಮ್ರನ್ ಸಿಂಗ್ ಈ ಕಡೆ ಸ್ಟ್ರಗಲಿಂಗ್ ತರ ಕಾಣ್ತಿತ್ತು, ಅಷ್ಟೊಂದು ಫ್ಲೂಯೆಂಟ್ ಆಗಿ ಇರಲಿಲ್ಲ. ಸೊ ಅವರು ಔಟ್ ಆದ್ಮೇಲೆ ಶ್ರೇಯಸ್ ಅಯ್ಯರ್ ಮತ್ತೆ ಕೂಪರ್ ಕೊಹ್ಲಿ ಒಂದು ಒಳ್ಳೆ ರೀತಿ ಪಾರ್ಟ್ನರ್ಶಿಪ್ ತಗೊಂಡು ಹೋಗ್ತಾರೆ. ಎಸ್ಪೆಷಲಿ ಶ್ರೇಯಸ್ ಅಯ್ಯರ್ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್, 32 ಬಾಲಲ್ಲಿ 50 ಕಂಪ್ಲೀಟ್ ಮಾಡ್ತಾರೆ, ಲಾಸ್ಟ್ ತನಕ ಇರ್ತಾರೆ. ಬಟ್ ಒಂದು ಸ್ಟೇಜ್ ಅಲ್ಲಿ ಸಡನ್ಲಿ ಕೂಪರ್ ಕೊಹ್ಲಿ ಔಟ್ ಆಗ್ತಾರೆ, ಮಾರ್ಕಸ್ ಸ್ಟೋಯ್ನಿಸ್ ಔಟ್ ಆಗ್ತಾರೆ, ಶಶಾಂಕ್ ಸಿಂಗ್ ಔಟ್ ಆಗ್ತಾರೆ. ಏನ್ ಗುರು ಇವಾಗ 180-190ಗೆ ರಿಸ್ಟ್ರಿಕ್ಟ್ ಮಾಡ್ತಾರ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲಿಂದ ಒಂದು ಒಳ್ಳೆ ಕ್ಯಾಮಿಯೋ ಬರುತ್ತೆ ಶೆಡ್ಗೆ ಅವರಿಂದ. ಎಸ್ಪೆಷಲಿ ಸ್ಟಾರ್ಕ್ ಅಗೇನ್ಸ್ಟ್ ತುಂಬಾ ಚೆನ್ನಾಗಿ ಆಡಿದ್ರು. 100 ಮೀಟರ್ ಏನೋ 6 ಹೊಡೆದ್ರು ಗುರು, 8 ಬಾಲಲ್ಲಿ 21 ರನ್ಸ್. ಅದರಿಂದ ಅವರಿಗೆ 210 ಒಂದು ಒಳ್ಳೆ ಟೋಟಲ್ನ ಕಲೆ ಹಾಕಕ್ಕೆ ಹೆಲ್ಪ್ಫುಲ್ ಆಯಿತು. ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಬರೋದಾದ್ರೆ ಫಸ್ಟಿಗೆ ಅಭಿಷೇಕ್ ಪೋರೆಲ್ನ ಔಟ್ ಮಾಡ್ತಾರೆ ಯಶ್ ಠಾಕೂರ್ ಒಂದು ಒಳ್ಳೆ ಬಾಲಿಂದ. ಆಮೇಲೆ KL ರಾಹುಲ್ ಔಟ್ ಆಗಿಬಿಡ್ತಾರೆ. ಆಕ್ಚುಲಿ ಒಳ್ಳೆ ಕ್ಯಾಚ್, ಮಾರ್ಕ್ ವಾಯ್ಸನ್ ಹಿಂದ್ಗಡೆ ಓಡಿ ಹೋಗಿ ತುಂಬಾ ಚೆನ್ನಾಗಿ ಕ್ಯಾಚ್ ಹಿಡಿದ್ರು. ಅವಾಗ ಆಲ್ಮೋಸ್ಟ್ ಮ್ಯಾಚ್ ಹೋಯ್ತು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಸಾಹಿಲ್ ಪಾರಕ್ ಬರ್ತಾರೆ, ಒಂದೆರಡು ಒಳ್ಳೊಳ್ಳೆ ಶಾಟ್ಸ್ ಬರುತ್ತೆ ಗುರು, ಚೆನ್ನಾಗಿ ಆಡ್ತೀಯಾರಂತ ಅನ್ಸುತ್ತೆ. ಬಟ್ ಅದೇ ಟೈಮ್ ರಾಂಗ್ ಟೈಮಲ್ಲಿ ಔಟ್ ಆಗಿಬಿಡ್ತಾರೆ ಅರ್ಶ್ದೀಪ್ ಸಿಂಗ್ ಬೌಲಿಂಗ್ ಅಲ್ಲಿ. ಸೊ ಆಲ್ ಆಫ್ ಎ ಸಡನ್ 33 for 3 ಎಲ್ಲಿಂದ ಗುರು ಆಗುತ್ತೆ. ಮೊದಲೇ ಅಕ್ಷರ್ ಪಟೇಲ್ ಫಾರ್ಮ್ ಅಲ್ಲಿ ಇಲ್ಲ ಅಂತ ಅನ್ಕೊಳ್ತಿದ್ವಿ. ಬಟ್ ಅಕ್ಷರ್ ಪಟೇಲ್ ಫೈನಲಿ IPLಗೆ ಅರೈವ್ ಆಗಿದ್ದಾರೆ ಆಸ್ ಎ ಬ್ಯಾಟ್ಸ್ಮನ್. ಇವತ್ತು ಕ್ರೇಜಿ ಬ್ಯಾಟಿಂಗ್ ಮಾಡಿದ್ರು. ಟೋನ್ ಸೆಟ್ ಮಾಡಿದ್ದೆ, ಮುಂದ್ಗಡೆ ಒಂದು 4 ಹೊಡಿತಾರೆ ನೋಡಿ ಬೌಲರ್ ತಲೆ ಮೇಲೆ, ಅಲ್ಲಿಂದ ಟೋನ್ ಸೆಟ್ ಆಗಿತ್ತು. ತುಂಬಾ ಚೆನ್ನಾಗಿ ಆಡಿದ್ರು. ಈ ಕಡೆ ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ತಿರ್ತಾರೆ, ಬಟ್ ಸ್ಟಬ್ಸ್ ಅವರು ರನ್ಔಟ್ ಆಗಿಬಿಡ್ತಾರೆ. ಬಟ್ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಂದು ಒಳ್ಳೆ ಡಿಸಿಷನ್ ಏನಪ್ಪ ಮಾಡಿದೆ ಅಂದ್ರೆ ಡೇವಿಡ್ ಮಿಲ್ಲರ್ನ ಮತ್ತೆ 11ಗೆ ತಗೊಂಡು ಬಂದ್ರು ಅಂಡ್ ಸಖತ್ತಾಗಿ ಆಡಿದ್ರು ಇವತ್ತಂತೂ. ಎಸ್ಪೆಷಲಿ ಅಕ್ಷರ್ ಪಟೇಲ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಅಕ್ಷರ್ ಪಟೇಲ್ ಸ್ವಲ್ಪ ರಾಂಗ್ ಟೈಮಿಗೆ ಔಟ್ ಆದಂಗಿತ್ತು. ಸ್ಟಾಯ್ನಿಸ್ಗೆ ಒಂದು 3-4 ಹೊಡೆದ್ಬಿಡ್ತಾರೆ, ಇನ್ನೊಂದು ಹೊಡೆಯೋಣ ಅಂತ 6 ಹೊಡೆಯಕ್ಕೆ ಹೋಗ್ತಾರೆ, ಔಟ್ ಆಗಿಬಿಡ್ತಾರೆ. ಬಟ್ ಅಲ್ಲಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂ ಗೇಮಲ್ಲಿ ಇದ್ರು ಅನ್ನೋ ರೀತಿಯೇ ಇದ್ರು. ಅಶುತೋಷ್ ಶರ್ಮಾ ಮತ್ತೆ ಮಿಲ್ಲರ್ ಮತ್ತೆ ಒಳ್ಳೆ ಪಾರ್ಟ್ನರ್ಶಿಪ್ ಹಾಕಿದ್ರು. ಅಶುತೋಷ್ ಶರ್ಮಾ ಎವ್ರಿ ಮ್ಯಾಚ್ ಒಂದೊಂದು ಕ್ಯಾಮಿಯೋ ಆಡ್ಕೊಡ್ತಾರೆ. ಇವತ್ತು ಕೂಡ ಒಳ್ಳೆ ಕ್ಯಾಮಿಯೋ ಆಡ್ಕೊಟ್ರು. ಆಮೇಲೆ ಕೊನೆಗೆ ಇಂಪ್ರೆಸಿವ್ ಅನ್ಸಿದ್ದು ಮಾಧವ್ ತಿವಾರಿ ಕೂಡ ಬಂದು 6 ಹೊಡಿತಾರೆ, 2-4 ಹೊಡಿತಾರೆ. ಅಕೀಬ್ ನಬಿ ಕೂಡ 6 ಹೊಡಿತಾರೆ, 4 ಹೊಡಿತಾರೆ. ಮ್ಯಾಚ್ನ ಸೀಲ್ ಡೀಲ್ ಮಾಡಿಬಿಡ್ತಾರೆ. ಒಳ್ಳೆ ಚೇಸ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ. ಈ ಕಡೆ ಪಂಜಾಬ್ ಕಿಂಗ್ಸ್ ಇಂದ ಬ್ಲಂಡರ್ ಆಯ್ತೋ ಏನೋ ಗೊತ್ತಿಲ್ಲ, ಬಟ್ ಚಹಲ್ನ ಯೂಸ್ ಮಾಡದೇ ಇರೋದು ತುಂಬಾ ಇಂಟ್ರೆಸ್ಟಿಂಗ್ ಡಿಸಿಷನ್ ಅನ್ನೋ ರೀತಿನೇ ಇತ್ತು. ಹೌದು ಸೀಮ್ ಫ್ರೆಂಡ್ಲಿ ಕಂಡೀಷನ್ಸ್ ಇತ್ತು, ಬಟ್ ಆ ಕಡೆ ಮಾರ್ಕಸ್ ಸ್ಟೋಯ್ನಿಸ್ ಹೊಡ್ಸ್ಕೊಳ್ತಿದ್ದಾನೆ ಗುರು. ಅಟ್ಲೀಸ್ಟ್ 1 ಅಥವಾ 2 ಓವರ್ ಚಹಲ್ ಕಡೆ ಹಾಕಿಸ್ಬೋದು ಅಂತ ನಂಗೆ ಅನಿಸ್ತು. ಅಲ್ಲಿ ಸ್ವಲ್ಪ ಎಡವಿದ್ರ ನಮ್ಮ ಶ್ರೇಯಸ್ ಅಯ್ಯರ್ ನೋಡಬೇಕು. ಬಟ್ ಇವಾಗ 4 ಕಾನ್ಸಿಕ್ಯೂಟಿವ್ ಡಿಫೀಟ್ ತುಂಬಾನೇ ಸ್ಟೆಪ್ ಬ್ಯಾಕ್ ಆಗಿರುತ್ತೆ ಪಂಜಾಬ್ ಕಿಂಗ್ಸ್ ಅವ್ರಿಗೆ. ನೋಡ್ಬೇಕು ಇಲ್ಲಿಂದ ಯಾವ ತರ ಕಮ್ ಬ್ಯಾಕ್ ಮಾಡ್ತಾರಂತ. ಯಾಕಂದ್ರೆ ಪಾಯಿಂಟ್ಸ್ ಟೇಬಲ್ ಇನ್ನೂ ಅವ್ರು 4th ಪೊಸಿಷನ್ ಅಲ್ಲಿ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇವಾಗ ಇನ್ನು ಅಲೈವ್ ಇದ್ದೀನಿ ಅನ್ನೋ ರೀತಿ ನಂಬರ್ 7ಗೆ ಬಂದ್ಬಿಟ್ಟಿದ್ದಾರೆ. ಸೊ ಇದಾಗಿತ್ತು ಈ ಮ್ಯಾಚ್ ರಿವ್ಯೂ. ಪ್ಲೀಸ್ ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.